ಗಾಡಿ ಸರ್ವಿಸ್ ಕೊಡೋಕೆ ಹೋಗ್ಬೇಕು ನಾನು ಇವಾಗ. ಎಲ್ಲರ ಹತ್ರ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಮೇನ್ ರೋಡ್ ತನಕ ನಡ್ಕೊಂಡು ಹೋಗೋದು ಬೇಡ, ಯೂಲೋದಲ್ಲಿ ಹೋಗೋಣ ಅಂತ ಬುಕ್ ಮಾಡ್ತಾಯಿದ್ದೀನಿ. ಇದು ಎಕ್ಸ್ಲೇಟ್ರ್ ಅಲ್ಲ, ಇಷ್ಟಿದೆಯಲ್ಲ ಇಲ್ಲಿ. ಇಲ್ಲಿ ಮಾಡಿದ್ರೆ 100 ರೂಪಾಯಿ ಪೆನಲ್ಟಿ ಅಂತೆ. ರಿಜೆಕ್ಷನ್ ಅಂದರೆ ನಂಗೆ ಆಗಲ್ಲ ಲೈಫಲ್ಲಿ. ರಿಜೆಕ್ಟ್ ಆದರೆ ಸಕ್ಕ ಬೇರೆ ಹೋಗುತ್ತೆ. ಸ್ಕೂಲಿಂದ ಬಂದಿದ್ದಾರೆ ಇವಾಗ. ಸೊ ಇವಾಗ ಮನೆಗೆ ಹೋಗೋಣ. ಹಾಯ್, ಹಲೋ, ನಮಸ್ಕಾರ. ಸೊ ನೇನು ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ನನ್ನ ಗಾಡಿ ಬ್ರೇಕ್ ಫೇಲ್ ಆಗಿತ್ತು. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ಗಾಡಿ ಸರ್ವಿಸ್ ಕೊಡೋಕೆ ಹೋಗ್ಬೇಕು ನಾನು ಇವಾಗ ಟೈಮ್ ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿದೆ. ಸೊ ಇನ್ನು ಸರ್ವಿಸ್ ಸೆಂಟರ್ 9 ಗಂಟೆ ಓಪನ್ ಆಗುತ್ತೆ. ಒಂದು 9-10 ಗಂಟೆ ತನಕ ಮಾತ್ರ ಗಾಡಿಗಳು ತಗೊತಾರೆ ಅವರು. ಸೊ ಇದು ಕ್ಯೂ ಥರ ಸಿಸ್ಟಮ್ ಇರುತ್ತೆ. ಯಾವ ಗಾಡಿ ಫಸ್ಟ್ ಬರುತ್ತೋ ಫಸ್ಟ್ ಸರ್ವಿಸ್ ಮಾಡಿಬಿಟ್ಟು ಮುಗಿಸ್ತಾರೆ. ಸೊ ನಾನು ಇವಾಗಲೇ ಹೊರಡ್ತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಮನೆಗೆ ಬರ್ತೀನಿ. ಗಾಡಿ ಇವಾಗ ಯಮಹ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ. ಸರ್ವಿಸ್ ಈ ಕಡೆ ಅಂತೆ. ಓಕೆ, ಬೆಳಗ್ಗೆ ನಾನು ಗಾಡಿನ ಸರ್ವಿಸಿಗೆ ಕೊಟ್ಟಿದ್ದೆ. ಸೊ ಇವಾಗ ಸರ್ವಿಸ್ ಆಗಿದೆ ಅಂತೆ. ಬಟ್ ಇವಾಗ ಗಾಡಿ ತಗೊಬರೋಕ್ಕೆ ಹೋಗ್ತಾ ಇಲ್ಲ ನಾನು ಹೋಗ್ತಾ ಇರೋದು ನಿಧಿ ನಿಹಾಲ್ ಆಂಟಿ ಇವ್ರನ್ನ ಸ್ಕೂಲಿಂದ ಮನೆ ಕರ್ಕೊಬರೋದಕ್ಕೆ. ಸೊ ಇವ್ರನ್ನ ಮನೆಗೆ ಬಿಟ್ಟು ನಾನು ಗಾಡಿಲ್ಲ ಸರ್ವಿಸ್ ತಗೊಬರೋಕ್ಕೆ ಹೋಗಬೇಕು. ಸೊ ಇವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕಾರ್ ತಗೊಂಡೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದು ಮನೆಗೆ ಬಿಡ್ತೀನಿ. ಬಟ್ ನಾನಿವಾಗ ಇಲ್ಲಿಂದ 7.5 ಕಿಲೋಮೀಟರ್ ಇದೆ ಸರ್ವಿಸ್ ಸ್ಟೇಷನ್ಗೆ. ಅಲ್ಲಿಗೆ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾಯಿಲ್ಲ. ಇನ್ನು ಮೋಸ್ಟ್ಲಿ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಡ್ರಾಪ್ ಕೇಳ್ಕೊಂಡು ಹೋಗೋಣ ಅಂತ. ನೋಡೋಣ, ಡ್ರಾಪ್ ಕೊಡ್ತಾರ ನೋಡೋಣ, ಟ್ರೈ ಮಾಡೋಣ. ಸ್ಕೂಲಿಂದ ಬಂದಿದ್ದಾರೆ ಇವಾಗ. ಸೊ ಇವಾಗ ಮನೆಗೆ ಹೋಗೋಣ. ನಾನು ಆಮೇಲೆ ಇದೇ ದಾರಿಲಿ ಹೋಗಬೇಕು ಗಾಡಿ ತಗೊಬರೋಕ್ಕೆ. ಸಿಟ್ಬೇಳೆ ಹಾಕಿನಿ. ಓಕೆ ಗೈಸ್, ಇವಾಗ ಎಲ್ಲನೂ ಮನೆ ಕರ್ಕೊಂಡು ಬಂದಾಯಿತು. ಈಗ ನಾನು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದ ತಗೊಬರಬೇಕು. ಇಲ್ಲಿಂದ 7.5 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಹೆಂಗೆ ಹೋಗೋದು ಗೊತ್ತಿಲ್ಲಲ್ಲ. ಒಂದು ಪ್ಲ್ಯಾನ್ ಮಾಡಿದ್ದೀನಿ ಇವಾಗ. ಸೊ ಎಲ್ಲರ ಹತ್ರ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಲಿಫ್ಟ್ ಕೊಡ್ತಾ ಇಲ್ಲ ನೋಡೋಣ ಜನರು ಲಿಫ್ಟ್ ಕೇಳಿದ್ರೆ. ಸೊ ಅದೇ ಇವಾಗ ಹೆಲ್ಮೆಟ್ಟು ಬಿಟ್ಬಿಟ್ಟು ಬಂದ ಮನೆಯಲ್ಲಿ. ಸೊ ನಿಧಿ ಹತ್ರ ಹೆಲ್ಮೆಟ್ ತೊಗೊಬರೋಕ್ಕೆ ಹೇಳಿದ್ದೀನಿ. ಅವ್ರು ಹೆಲ್ಮೆಟ್ ತೊಗೊಬರ್ತಾ ಇದ್ದಾಳೆ. ಸೊ ಹೆಲ್ಮೆಟ್ ಇಟ್ಕೊಂಡು ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀನಿ. ಅಲ್ಲಿ ಮೇನ್ ರೋಡ್ ಬಂದಮೇಲೆ ಲಿಫ್ಟ್ ಕೇಳೋ ಸ್ಟಾರ್ಟ್ ಮಾಡ್ತೀನಿ. ಲಿಫ್ಟ್ ಕೊಟ್ಟರೆ ಅಲ್ಲಿ ತನಕ ಲಿಫ್ಟಲ್ಲೇ ಹೋಗ್ತೀನಿ. ಒಂದು 7-8 ಕಿಲೋಮೀಟರ್ ಅಷ್ಟೇ. ನೋಡೋಣ. ಇಲ್ಲಿ ಅಪಾರ್ಟ್ಮೆಂಟ್ ಎದುರುಗಡೆನೇ ಯೂಲೋ ಇದೆ. ಸೊ ಇಲ್ಲಿಂದ ಮೇನ್ ರೋಡ್ ತನಕ ನಡ್ಕೊಂಡು ಹೋಗೋದು ಬೇಡ, ಯೂಲೋದಲ್ಲಿ ಹೋಗೋಣ ಅಂತ ಬುಕ್ ಮಾಡ್ತಾಯಿದ್ದೀನಿ. ನೋಡೋಣ, ಬುಕ್ ಮಾಡಿಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಬುಕ್ ಆಗಿದೆ ಇವಾಗ. ಇನ್ನೇನಿಲ್ಲ, ಇಷ್ಟೇ. ಸ್ಟಾರ್ಟ್ ಮಾಡೋದು, ಎಕ್ಸ್ಲೇಟ್ರ್ ಕೊಡೋದು. ಇದು ಎಕ್ಸ್ಲೇಟ್ರ್ ಅಲ್ಲ, ಇಷ್ಟಿದೆಯಲ್ಲ ಇಲ್ಲಿ, ಇದು ಮಾತ್ರ ಎಕ್ಸ್ಲೇಟ್ರ್ ಅಷ್ಟೇ. ಪಾರ್ಟ್ ಮಾತ್ರ. ಅಯ್ಯೋ, ಪರವಾಗಿಲ್ಲ, ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ಅಯ್ಯೋ, ಒಂದ್ಸಲ ಲೋ ಆದರೆ ಮತ್ತೆ ಎಕ್ಸ್ಲೇಟ್ರ್ ತಗೊಳ್ಳೋದಕ್ಕೆ ತುಂಬ ಹೊತ್ತು ತಗೊಳುತ್ತೆ. ಪಿಕಪ್ಪೇ ಇಲ್ಲ ಗಾಡಿದು. ಅಯ್ಯೋ, ಮೋಸ್ಟ್ಲಿ ಗಾಡಿಗೆ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇರೋದು ನಾನೇ ಫಸ್ಟ್ ಅನಿಸುತ್ತೆ. ಯೂಲೋ ಗಾಡಿಗೆ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇದ್ದೀನಿ ನಾನು. ಇದೇನು ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೆ. ಗಾಯ್ಸ್, ಇದಕ್ಕಿಂತ ಸ್ಪೀಡಾಗಿ ಸೈಕಲೇ ಹೋಗುತ್ತೆ ಗಾಯ್ಸ್.
ಸೈಕಲ್ ಹೋಗಲಿ, ನಾನು ಓಡಿದ್ರೇ ಇದಕ್ಕಿಂತ ಫಾಸ್ಟಾಗಿ ಓಡ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ತುಂಬಾ ಸ್ಲೋ ಹೋಗ್ತಾ ಇದೆ. ಸರಿ, ಮೇನ್ ರೋಡ್ ಹೋಗ್ಬಿಟ್ಟು ಸಿಗ್ತೀನಿ ನಾನು ನಿಮಗಿನ್ನ. ಈಗ ತುಂಬಾ ಸ್ಲೋ ಹೋಗ್ತಾ ಇದೆ. ಮೋಸ್ಟ್ಲಿ ಹೋಗೋಕ್ಕೆ ಒಂದು 15-20 ನಿಮಿಷ ಬೇಕು. ಸೊ ಮೇನ್ ರೋಡ್ ಹೋಗ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ. ಇದು ಹೋಗೋದೇ ಎಷ್ಟು ಸ್ಪೀಡಾಗಿಲ್ಲ, ಬ್ಯಾಟ್ರಿ ವೀಕ್ ಈಗ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾನು ಇದಕ್ಕೂ ಮುಂಚೆ ಬೋನ್ಸ್ ಅಂತ ಬರ್ತಾಯಿತ್ತು ಆವಾಗ ನಾವು ಕಾಲೇಜಲ್ಲಿ ಇರಬೇಕಾದ್ರೆ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರು, ಥರ್ಡ್ ಇಯರ್ ತನಕ ಇತ್ತು ಮೋಸ್ಟ್ಲಿ. ಥರ್ಡ್ ಇಯರಲ್ಲಿ ಇರಲಿಲ್ಲ, ಥರ್ಡ್ ಇಯರಲ್ಲಿ ಹೋಗಿತ್ತು ಮೋಸ್ಟ್ಲಿ. ಬೋನ್ಸ್ ಸ್ಟಾಪ್ ಮಾಡಿದ್ರು, ಲಾಸ್ ಆಗಿಬಿಟ್ಟು. ಬಟ್ ಅದೆಲ್ಲ ಸ್ಕೂಟಿಗಳಿಂದ ತುಂಬ ಸ್ಪೀಡಾಗಿ ಹೋಗ್ತಾಯಿತ್ತು. ಬಟ್ ಈ ಸ್ಕೂಟಿನೇ ಅಲ್ಲ, ಮೊಪೆಟ್ ಥರ ಇರ್ತಾರ, ಅದು ತುಂಬ ಸ್ಲೋ ಇದೆ. ಮೋಸ್ಟ್ಲಿ ಬ್ಯಾಟ್ರಿ ವೀಕ್ ಇರಬೇಕು ಅಂತ, ಬ್ಯಾಟ್ರಿ ಫುಲ್ ಚಾರ್ಜ್ ಕಮ್ಮಿ ಇದೆ ಅಂತ ಅದಕ್ಕೆ ಸ್ಲೋ ಹೋಗ್ತಾ ಇರ್ಬೋದು. ಇದರಲ್ಲಿ ಈ ಗಾಡಿಯಲ್ಲೇ ಹಾರ್ನ್ ಕೊಟ್ಟಿದ್ದಾರೆ, ಇದರಲ್ಲಿ ಹಾರ್ನ್. ಹಾರ್ನ್ ಏನಕ್ಕೆ ಗೊತ್ತಿಲ್ಲ ನಮಗೆ, ಹಾರ್ನ್ ಏನು ಯೂಸ್ ಆಗುತ್ತೆ ಈ ಗಾಡಿಯಲ್ಲಿ. ಸರಿ, ನಾನು ಹೇಳ್ದಂಗೆ ಇನ್ನು ಮೇನ್ ರೋಡಿಗೆ ಬಂದಮೇಲೆ ಸಿಗ್ತೀನಿ. ಮತ್ತೆ ಆನ್ ಮಾಡಲ್ಲ ವೀಡಿಯೋನ, ಮೇನ್ ರೋಡಿಗೆ ಬಂದಾಗ ಸಿಗ್ತೀನಿ ರೀ. ಇವಾಗ ಮೇನ್ ರೋಡಿಗೆ ಬಂದಿದ್ದೀನಿ. ಬಟ್ ಈ ಗಾಡಿನ ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಪಾರ್ಕ್ ಮಾಡ್ಬೋದಾ ಇದನ್ನ ಗೊತ್ತಿಲ್ಲ. ಇರಿ, ಸ್ಟಾಪ್ ಮಾಡಿ ನೋಡ್ತೀನಿ, ಎಂಟ್ರೆನ್ ಮಾಡಿ ನೋಡ್ತೀನಿ, ಸ್ಟಾಪ್ ಆಗುತ್ತೆ ನೋಡೋಣ. ಇಲ್ಲಿ ಮಾಡಿದ್ರೆ 100 ರೂಪಾಯಿ ಪೆನಲ್ಟಿ ಅಂತೆ. ಸೈಟ್ ಮಾಡಿದ್ರಲ್ಲ ಈಗ, ಇಲ್ಲಿ ಪಾರ್ಕ್ ಮಾಡೋಂಗಿಲ್ಲ. ಈಗ ಇಲ್ಲಿ ಪಾರ್ಕ್ ಮಾಡಿದ್ರೆ 100 ರೂಪಾಯಿ ಪೆನಲ್ಟಿ. ಓಕೆ ಗೈಸ್, ಇವಾಗ ಗಾಡಿನ ಪಾರ್ಕ್ ಮಾಡಿದ್ದೀನಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಡ್ರಾಪ್ ಕೇಳಿಲ್ಲ ಯಾರಿಗೂ. ಡ್ರಾಪ್ ಕೇಳೋಕ್ಕೆ ಒಂಥರ ಅನಿಸ್ತಾ ಇದೆ. ನೋಡೋಣ, ಇನ್ನು ಕೇಳ್ತೀನಿ, ಡ್ರಾಪ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾರು ಡ್ರಾಪ್ ಕೊಡ್ತಾರೋ ನೋಡೋಣ. ಇನ್ನೂ ಒಂದು 5-6 ಕಿಲೋಮೀಟ್ರ್ ಹೋಗೋಕ್ಕಿದೆ, ನೋಡೋಣ. ಓಕೆ ಗೈಸ್, ಗಾಡಿ ಬರ್ತಾಯಿದೆ. ನಾನು ಒಂದು 200 ಮೀಟರ್ ನಡ್ಕೊಬಂದಿದ್ದೀನಿ. ಲಿಫ್ಟ್ ಸ್ಟಾರ್ಟ್ ಮಾಡೋಣ, ಬನ್ನಿ ಕೊಡ್ತಾರೆ ನೋಡೋಣ ಯಾರಾದರೂ. ಕೊಟ್ಟಿಲ್ಲ ಈ ಥರ ನನ್ನ ಲೈಫಲ್ಲಿ. ನಾನು ರಿಜೆಕ್ಷನ್ ಅಂದರೆ ನಂಗೆ ಆಗಲ್ಲ ಲೈಫಲ್ಲಿ. ರಿಜೆಕ್ಟ್ ಆದರೆ ಸಖತ್ ಬೇರೆ ಹೋಗುತ್ತೆ. ಅದಕ್ಕೆ ನಾನು ರಿಜೆಕ್ಟ್ ಆಗೋವಂಥ ಕೆಲಸ ಏನು ಮಾಡೋಕ್ಕೂ ಹೋಗಲ್ಲ. ಅರ್ಥ ಆಗಿರ್ಬೋದು. 2 ರಿಜೆಕ್ಟ್ ಗೈಸ್, ಒಂದೇ ದಿನಕ್ಕೆ 2 ರಿಜೆಕ್ಟ್ ಆಗೋಗಿದೆ ನನಗೆ ಇವತ್ತು. ಹಿಸ್ಟ್ರಿಯೆಲ್ಲ ಈ ಥರ ಎಲ್ಲ ಆಗಿಲ್ಲ ನನಗೆ. ಕೊಡ್ತಾ ಇಲ್ಲ ಗೈಸ್ ಯಾರು. ಚಂದಾಪುರ ಹತ್ರ ಹಾಂ ಪರವಾಗಿಲ್ಲ. ಗೈಸ್ ಇವಾಗ ಲಿಫ್ಟ್ ಸಿಕ್ಕಿದೆ. ನೋಡೋಣ, ತನಕ ಬರ್ತಾರೆ. ಆಫ್ ರೋಡ್ ತನಕ ಹೋಗ್ಬೋದು. ನಾನು ಆಫ್ ರೋಡು ಮತ್ತೆ ಅಡ್ಡ ಹಾಕಬೇಕು. ಮುಂದೆ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಇವಾಗ ಬಂಸನ ತನಕ ಬಿಟ್ಟಿದ್ದಾರೆ. ನಾನು ಇನ್ನೊಂದು 3 ಕಿಲೋಮೀಟ್ರ್ ಅಷ್ಟೇ, 2.5-3 ಕಿಲೋಮೀಟ್ರ್ ಚಂದಾಪುರಕ್ಕೆ ಹೋಗ್ಬೇಕು ನಾನು. ಇನ್ನೊಂದು ಲಿಫ್ಟ್ ಕೇಳಿಲ್ಲ, ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಗೈಸ್. ಇನ್ನೊಂದು 2.5 ಕಿಲೋಮೀಟ್ರ್ ಅಷ್ಟೇ ಇರೋದು.
ಸೊ ನಡ್ಕೊಂಡೇ ಹೋಗ್ಬಿಡ್ತೀನಿ ನಾನು. ಸುಮ್ಮನೆ ರಿಜೆಕ್ಷನ್ಸ್ ಎಲ್ಲ ಬೇಡ ಲೈಫಲ್ಲಿ, ಸುಮ್ಮನೆ ಬೇಜಾರಾಗೋಗುತ್ತೆ. ಅದಕ್ಕೆ ಈಗ ಲಿಫ್ಟಿಗೆ ಕೆಳಕ್ಕೆ ಹೋಗಲ್ಲ. ಅಲ್ಲಿ ಎಷ್ಟು ಒಂದು 5-6 ರಿಜೆಕ್ಷನ್ ಆದಮೇಲೆ ಒಬ್ಬ ಡ್ರಾಪ್ ಕೊಟ್ಟಿರೋದು, ಅದು ಕಾಲೇಜ್ ಸ್ಟೂಡೆಂಟ್ ಡ್ರಾಪ್ ಕೊಟ್ಟಿರೋದು, ಬೇರೆಯವ್ರಾಗ ಅದು ಡ್ರಾಪ್ ಕೊಡ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಡ್ರಾಪು ಬೇಡ, ಏನೂ ಬೇಡ, ನಡ್ಕೊಂಡೇ ಹೋಗ್ಬಿಡ್ತೀನಿ ನಾನು 2.5 ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ಬಿಡ್ತೀನಿ. ಈಗ ಜಸ್ಟ್ ಬಂದೆ, ಆಲ್ಮೋಸ್ಟ್ ಬಂದೆ ಇವಾಗ. ಅದು ಕೆಳಗಡೆ ಕಾಣಿಸ್ತಾ ಇರ್ಬೋದು ರಾಜೇಶ್ವರಿ ಸ್ಟೇಷನ್. ಸೊ ಒಂದು 20 ನಿಮಿಷ ತೊಗೊಂಡೆ, ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಬೇಕಾಯಿತು ಬರೋಕ್ಕೆ, ಒಂದು 2.5-3 ಕಿಲೋಮೀಟ್ರ್ ಬರೋಕ್ಕೆ. ಸೊ ನೋಡೋಣ, ಗಾಡಿ ರೆಡಿಯಾಗಿದೆ ಅಂತ ತಗೊಂಡು ಹೋಗೋಣ. ಪೇ ಮಾಡಬೇಕು. ನೋಡಿ ಗೈಸ್, ಗಾಡಿ ರೆಡಿಯಾಗಿದೆ, ಫುಲ್ಲು ಪಳ ಅಂತ ಹೊಡಿತಾ ಇದೆ. ಈ ಗಾಡಿ ಒಂಥರ ಸರಿಯಾಗಿಬಿಟ್ರೆ ಎಷ್ಟು ಖುಷಿಯಾಗೋಗುತ್ತಂದರೆ ನಿಜ.